ನಾನು ದಿನ 14 ವರ್ಷದಿಂದ ದಿನ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲೆಲ್ಲ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಶಿವರಾತ್ರಿ ಹಬ್ಬ ಮತ್ತು ಯುಗಾದಿ ಮತ್ತು ಸಂಕಷ್ಟಿ, ಪ್ರದೋಷ ಎಲ್ಲ ಹಬ್ಬಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಸಹಕರಿಸ್ತಾರೆ. ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದು ಶಿವರಾತ್ರಿ ಟೈಮಲ್ಲಿ, ನನಗೇನು ನೆನಪಿದೆ. ಶಿವನ್ ಟೆಂಪಲ್ಲು ಅಂತ ಅಮ್ಮ ಕರ್ಕೊಂಡ್ಬಂದಿದ್ರು. ಕ್ಯೂ ಇತ್ತು, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇತ್ತು ರಾತ್ರಿ ಅವತ್ತು ಬಂದಾಗ. ಬಂದ್ವಿ, ದರ್ಶನ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲೇ ಪ್ರಸಾದ ತೊಗೋತಿದ್ವಿ. ಇಲ್ಲಿ ಬಂದಾಗ ಅಟ್ಲೀಸ್ಟ್ ನನಗೆ ನಾನು ಪರ್ಸ್ನಲಿ ದೇವರು ಅಂತ ನಂಬದೇ ಇರೋ ನಾನು ಮುಂಚೆ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಪಾಸಿಟಿವ್ ಫೀಲಿಂಗು. ನಮ್ಮ ದೇವಸ್ಥಾನ 45 ವರ್ಷ ಆಯಿತು. ಹಾಗೆ ಈ ದೇವಸ್ಥಾನ ನಡ್ಸ್ಕೊಂಡು ಹೋದ್ರೆ ಮಾಂತೇಶ ಅನ್ನೋರು ಪೂಜಾರಿ ಇದ್ದರು, ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಇದೇನೋ ಆವಾಗ ಯಾವುದೋ ಕಾಯಿಲೆ ಬಂತಲ್ಲ, ಆ ಟೈಮ್ನಲ್ಲಿ ಎಕ್ಸ್ಪೈರ್ ಆಗೋಗ್ಬಿಟ್ರು ಅವರು. ಯುಗಾದಿ ಹಬ್ಬ ಆಗಲಿ, ಸಂಕ್ರಾಂತಿ ಹಬ್ಬ ಆಗಲಿ, ಶಿವರಾತ್ರಿ ಹಬ್ಬ ಆಗಲಿ, ತಿರುಗಿ ಸಾಯಿಬಾಬಂದಾಗಲಿ ಎಲ್ಲ ಕಾರ್ಯಗಳು ಸಂಗೋಪಾಂಗವಾಗಿ ನಡೀತಾ ಇದೆ. ಎಲ್ಲ ಪೂಜೆನೂ ಮಾಡ್ತಾರೆ. ಸಂಕಷ್ಟ ತಿಂಗಳಲ್ಲಿ ಸಂಕಷ್ಟ ಪೂಜೆ ಮಾಡ್ತಾರೆ, ಶಿವರಾತ್ರಿ ಪೂಜೆ ಮಾಡ್ತಾರೆ, ಆಮೇಲೆ ಎಲ್ಲ ಕಾರ್ತಿಕ್ ದೀಪದ ಪೂಜೆ ಮಾಡ್ತಾರೆ, ಆಮೇಲೆ ನವಗ್ರಹ ಪೂಜೆನೂ ಮಾಡಿಸ್ತಾರೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು. ನಾವು 3 ತಿಂಗಳಿಗೆ ಒಂದು ಸತಿ ಪೂಜೆ ಮಾಡಿಸ್ತಾನೆ ಇರ್ತೀವಿ. ಇಲ್ಲಿಗೆ ಪ್ರತಿ ಸೋಮವಾರ, ಪ್ರತಿ ಶುಕ್ರವಾರ, ಶನಿವಾರ ಬಂದು ಹೋಗ್ತಿರ್ತೀನಿ. ನಮಗಿನ ಒಂದು ಸಂತೋಷ, ನೆಮ್ಮದಿ ಸಿಕ್ಕಿದಿಲ್ಲ ಬಂದಮೇಲೆ. ನಮ್ಮ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಪ್ರತಿದಿನ ನಡೀತದೆ. ಸೋಮವಾರ ದಿನ ವಿಶೇಷ ಪೂಜೆ ಇರ್ತದೆ. ಗುರುವಾರ ದಿನ ಸಾಯಿಬಾಬಾ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಇರ್ತದೆ. ಒಳ್ಳೇದು ಮಾಡ್ತಾರೆ. ದೇವ್ರ ಭಕ್ತಿಲಿ ಬೇಡ್ಕೊಂಡ್ರೆ ನಮ್ಮ ಮಗ ಬೇಕ್ರಿ ಇಟ್ಟನ, ನಮ್ಗೆ ಒಳ್ಳೇದಾಗೈತಿ. ಸೋಮವಾರ ಅಭಿಷೇಕ ಮಾಡಿಸ್ಕೊತೀವಿ. ದಾಸೋಹ ಹಂಗೆ ಬರ್ತೈತಿ. ಎಲ್ಲ ಭಕ್ತರುಗಳು ಜಾಸ್ತಿ ಇದ್ದಾರೆ, ಕೊಡೋರು ಜಾಸ್ತಿ ಇದ್ದಾರೆ ಜನ. Usually came here twice in a week in this temple, and this temple is very having good architecture, as well as like if we came here, like it's very peaceful and give some positive energy. मला बँगलोर सिटीमध्ये येऊन जवळपास 1 वर्ष झालं आहे. प्रत्येक शनिवारी किंवा रविवारी चतुर्थीला ह्या मंदिरामध्ये येत असतो आम्ही. खूप छान वाटतं, मन प्रसन्न होतं. ಸೊ ಈ ದೇವಸ್ಥಾನಕ್ಕೆ ನಾನು ಒಂದು 3-4 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಪ್ರತಿ ಸೋಮವಾರ ಮತ್ತು ಗುರುವಾರ ಅಂತೂ ಮಿಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇದೊಂದು ದೇವಸ್ಥಾನ. ಸೊ ಒಳ್ಳೆ ಖುಷಿ ಆಗುತ್ತೆ. ಸೊ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಸೊ ಇಲ್ಲೊಂಥರ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವಂತೂ ಪ್ರತಿ ವಾರ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಪ್ರತಿ ವಾರ ಬಂದರೆ.